ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆರ್ಎಸ್ಎಸ್ ಗಲಾಟೆ. ಪ್ರಿಯಾಂಕ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ, ಭಗವಧ್ವಜ ಕಿತ್ತೊಗೆದ ಪೊಲೀಸರು, ಆಕ್ರೋಶ ವ್ಯಕ್ತಪಡಿಸಿದ ಆರ್ಎಸ್ಎಸ್ ಕಾರ್ಯಕರ್ತರು. ಅನುಮತಿ ಕಡ್ಡಾಯ, ಅಧಿಕಾರಿಗಳ ವಜಾ. ಸರ್ಕಾರ ಮಾಡ್ತಾ ಇರೋದೇನು? ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್, ಹೇಗಿದೆ ಹೋರಾಟ? ಇದು ಹಿಂದೆನೇ ಮಾಡಿತ್ತು, ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು. ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಏನು RSS ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? RSS ಒಂದು ನೋಂದಾಯಿತ ಸಂಸ್ಥೆ ಅಲ್ಲ. ಮೂರು ಬಾರಿ ಬ್ಯಾನ್ ಮಾಡಿದ್ರು RSS ನ. ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಎಲ್ಲರೂ ತುರ್ತು ಪರಿಸ್ಥಿತಿ ತಂದರು. ಯಾರ್ಯಾರು ಅದನ್ನು ಬ್ಯಾನ್ ಮಾಡಿದ್ರು ಅವರೆಲ್ಲ ನಿರ್ನಾಮ ಎದ್ದೋದ್ರು. ಆ ಸರ್ಕಾರನೇ ಬಿದ್ದೋಯ್ತು. ಇಂದಿರಾ ಗಾಂಧಿ ಕೂಡ ಸೋತೋದು. ಯಾವ ಲೆಕ್ಕರಿ ಈ ಖರ್ಗೆ? ಆದರೆ ಈ ಸರಿ ಮಾತ್ರ BJP ಮಕ್ಕಳೆಲ್ಲರೂ ಬರ್ಬೇಕು ನೋಡಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲ BJP ನಾಯಕರ ಮಕ್ಕಳು ಗಣವೇಶ ಹಾಕ್ಕೊಂಡು ಕಲಬುರಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ. ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ, ಕಾಫಿ, ಎಳ್ನೀರು ಕೊಟ್ಟಿದ್ದು. ಈ ಸರಿ ಬೇಕಾದರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡಿ. ರಾಜ್ಯದಲ್ಲಿ ಆರುತ್ತಲೇ ಇಲ್ಲ RSS ಕಿಚ್ಚು. RSSಗೆ ನಿರ್ಬಂಧ ವಿಧಿಸಿ ಎಂದಿದ್ದ ಪ್ರಿಯಾಂಕ್ ಖರ್ಗೆ ವಿರುದ್ಧ RSS ಯುದ್ಧ. ಬೆದರಿಕೆ ಕರೆಗಳು ಬಂದ್ರೂ ಬಗ್ತಾ ಇಲ್ಲ ಜೂನಿಯರ್ ಖರ್ಗೆ. ದೇಶದೆಲ್ಲೆಡೆಯಿಂದ ಬರ್ತೀವಿಯಂತೆ ಫೋನ್ ಕಾಲ್ಸ್. ಬಿಜೆಪಿಯಿಂದಲೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದಲೂ ಹೋರಾಟ. ಚಿತ್ತಾಪುರದಲ್ಲಿ ಭಗವಧ್ವಜವನ್ನೇ ತೆರವು ಮಾಡಲಾಗಿದೆ. ಭಗವಧ್ವಜ ಕೆಳಗಿಳಿಸಿದ್ರು, ಬ್ಯಾರಿಕೇಡ್ ಕಿತ್ತು ಹಾಕಿದ್ರು. RSS ಕಚೇರಿಗೆ ಮುತ್ತಿಗೆ ಯತ್ನ, ಕೈ ಕಾರ್ಯಕರ್ತರ ರೋಷಾವೇಶ. ಪ್ರಿಯಾಂಕ ಖರ್ಗೆ ವರ್ಸಸ್ RSS, ಮುಗಿಯಲ್ವಾ ಮಹಾಯುದ್ಧ? ಮೊದಲು ಪ್ರಿಯಾಂಕ್ ಖರ್ಗೆ ವರ್ಸಸ್ RSS ಆಗಿತ್ತು. ಆದರೆ ಈಗ ಸಂಘದ ವಿಚಾರಕ್ಕೆ ಕಾಂಗ್ರೆಸ್ BJP ನಡುವೆ ಸಮರ ನಡೀತಾ ಇದೆ. RSS ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ ಅಂತ RSS ನಾಯಕರ ಬದಲು BJP ನಾಯಕರು ಹೇಳ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಸ್ವತಃ RSSನವರೇ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ BJPಗೆ ಹೇಳಿದ್ರೂ ಸಹ BJP ಅತ್ಯುತ್ಸಾಹ ತೋರಿಸ್ತಾ ಇದೆಯಂತೆ. RSSಗೆ ನಿರ್ಬಂಧ ವಿಧಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು. ಆದರೆ RSS ಗಲಾಟೆ ಮಾಡಿದ ಕಾರಣ RSS ಹೆಸರು ಹೇಳೋದೇ ಬೇಡ, ಎಲ್ಲ ಸಂಘ ಸಂಸ್ಥೆಗಳು ಅಂತ ಹೇಳಿಬಿಡೋಣ ಅಂತ ಸರ್ಕಾರ ತೀರ್ಮಾನ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳ ಚಟುವಟಿಕೆಗಳನ್ನು ಮಾಡಬೇಕು ಅಂದರೆ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಮಾಡಲು ಹೊರಟಿದೆ. ಆದರೆ ಇದು ಮಾಡ್ತಾ ಇರೋದು RSSಗೆ ಅಂಕುಶ ಹಾಕೋದಕ್ಕೆ ಅಂತ ಒಂದಷ್ಟು ಮಂದಿ ಆರೋಪ ಮಾಡ್ತಾ ಇದ್ದು ಸರ್ಕಾರ ಮತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಮೂರು ಬಾರಿ ಬ್ಯಾನ್ ಮಾಡಿದ್ರು RSS ನ. ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಎಲ್ಲರೂ ತುರ್ತು ಪರಿಸ್ಥಿತಿ ತಂದರು. ಯಾರ್ಯಾರು ಅದನ್ನು ಬ್ಯಾನ್ ಮಾಡಿದ್ರು ಅವರೆಲ್ಲ ನಿರ್ನಾಮ ಎದ್ದೋದ್ರು. ಆ ಸರ್ಕಾರನೇ ಬಿದ್ದೋಯ್ತು. ಇಂದಿರಾ ಗಾಂಧಿ ಕೂಡ ಸೋತೋದ್ರು. ಯಾವ ಲೆಕ್ಕರಿ ಈ ಖರ್ಗೆ? ಪ್ರಿಯಾಂಕ ಖರ್ಗೆ ಬಾಯಿ ಬಂದಾಗ ದಿನ ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಪೀರಿಯಡ್ನಲ್ಲಿ ನಿಯಮ ತಂದಿದ್ರು, ಮತ್ತೆ ಯಾಕೆ ಚೇಂಜ್ ಮಾಡೋಕೆ ಹೋದ್ರಿ? ಇದೆಯಲ್ಲ ನಿಯಮ ಇದು ಕ್ರಮ ತಗೊಳ್ಳಿ. ಹೊಸದಾಗೆ ಫುಲ್ ಕ್ಯಾಬಿನೆಟ್ಟಲ್ಲಿ ಕೂತು ಚರ್ಚೆ ಮಾಡಿಕೊಂಡು ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗೊಂದಲ ಎಬ್ಬಿಸಬೇಕು. ಹಿಂದೂ ಸಮಾಜ ಸುಮ್ಮನೆ ಇರೋಕ್ಕೆ ಅವಕಾಶ ಕೊಡ್ಕೂಡ್ದು, ಮುಸಲ್ಮಾನರು ಸಂತೃಪ್ತಿ ಪಡಿಸಬೇಕು. ಯಾವತ್ತು ಎಲೆಕ್ಷನ್ ಬರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಆಟಗಳನ್ನ ಆಡ್ತಾ ಇದ್ದಾರೆ. ಸರ್ಕಾರ ತಂದಿರೋ ಹೊಸ ರೂಲ್ಸ್ಗಳಿಗೆಲ್ಲ ಪ್ರಿಯಾಂಕ್ ಖರ್ಗೆ ಕಾರಣ ಅನ್ನೋ ರೀತಿ ಅವರ ವಿರುದ್ಧ ಮುಗಿಬೀಳಲಾಗ್ತಾ ಇದೆ. ಒಂದು ಕಡೆ BJP ನಾಯಕರು, ಮತ್ತೊಂದು ಕಡೆಯಿಂದ ಅನಾಮಿಕರು ಕರೆ ಮಾಡಿ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಕರೆ ಮಾಡಿ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಒಬ್ಬ ವ್ಯಕ್ತಿಯನ್ನ ಈಗಾಗಲೇ ಬಂಧಿಸಲಾಗಿದೆ. ಒಬ್ಬರ ಬಂಧನದ ನಂತರವೂ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರೋದು ನಿಂತಿಲ್ವಂತೆ. ಅದರ ಬಗ್ಗೆ ಈಗ ಪ್ರಿಯಾಂಕ್ ಖರ್ಗೆ ದೂರು ಕೊಡಲು ಮುಂದಾಗಿದ್ದಾರೆ.
ಅವಾಗ ಯಾರು ಬೈದಿಲ್ಲ ಅಲ್ಲ. ನಾವು ನನಗೆ ಬೆದರಿಕೆ ಆಗ್ತಾ ಇರೋದು ಯಾವ ಸಂಘಟನೆಯಿಂದ? ಯಾವ್ದಾದ್ರೂ ಪ್ರಗತಿಪರವಾದಂತಹ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ? ಯಾವ್ದಾದ್ರೂ ಬೇರೆ ಪಕ್ಷದ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ? ಅಥವಾ ಸ್ವತಂತ್ರ ಸಂಘಟನೆಗಳಿಂದ ಬೆದರಿಕೆ ಇದೆಯಾ ನನಗೆ? ಇಲ್ಲ. ಬರೇ ಒಬ್ಬರಿಗೆ ಒಂದೇ ಪಕ್ಷಕ್ಕೆ ಯಾಕೆ ಇಷ್ಟು ನೋವು ಆಗ್ತಾ ಇದೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ದೇ ಸರ್ಕಾರ ಇದೆ, ನೀವು ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ? ಬೆದರಿಕೆ ಹಾಕಿರೋ ಮಾಡಿಸ್ತಾ ಇದೀವಲ್ರಿ. ಯಾರು ಇನ್ನು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ಗರಂ ಆಗಿರೋ ಆರ್ಎಸ್ಎಸ್ ಅವರ ಕ್ಷೇತ್ರದಲ್ಲೇ ಪಥಸಂಚಲನ ಮಾಡಿ ಸಮಾವೇಶವನ್ನು ನಡೆಸಲು ತೀರ್ಮಾನಿಸಿದೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಆದರೆ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡ ಮೇಲೆ ಸರ್ಕಾರ ಆರ್ಎಸ್ಎಸ್ ಕಾರ್ಯಕ್ರಮದ ಮೇಲೆ ಪ್ರಹಾರ ಮಾಡಿದೆಯಂತೆ. ಚಿತ್ತಾಪುರದಲ್ಲಿ ಪೊಲೀಸರು ಆರ್ಎಸ್ಎಸ್ ಧ್ವಜವನ್ನ ಕಿತ್ತು ಹಾಕಿ ನಿಮ್ಮ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರಂತೆ. ಆರ್ಎಸ್ಎಸ್ ಈಗ ಎಲ್ಲ ಕಡೆ ಪಥಸಂಚಲನಗಳನ್ನು ಮಾಡ್ತಾ ಇದೆ. ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಪಥಸಂಚಲನ ಮಾಡಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಕಡೆ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ. ಅದೇ ರೀತಿ ಚಿತ್ತಾಪುರದಲ್ಲೂ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಪ್ರಿಯಾಂಕ್ ಖರ್ಗೆಗೆ ಟಕ್ಕರ್ ಕೊಡಬೇಕು ಅಂತ ಆರ್ಎಸ್ಎಸ್ ತೀರ್ಮಾನಿಸಿತ್ತು. ಆದರೆ ಆರ್ಎಸ್ಎಸ್ಗೆ ಮತ್ತೊಮ್ಮೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕ್ ಚಿತ್ತಾಪುರದಲ್ಲಿ ಕಟ್ಟಿದ್ದ ಭಗವ ಧ್ವಜವನ್ನೇ ಕೆಳಗಿಳಿಸಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ರಾತ್ರೋರಾತ್ರಿ ಕಟ್ಟಿದ್ದ ಭಗವ ಧ್ವಜವನ್ನ ಕೆಳಗೆ ಇಳಿಸಲಾಗಿದೆ. ಸ್ವತಃ ಪೊಲೀಸರೇ ಹೋಗಿ ಲೈಟ್ ಕಂಬಕ್ಕೆ ಕಟ್ಟಿದ್ದ ಆರ್ಎಸ್ಎಸ್ ಧ್ವಜವನ್ನ ತೆರವು ಮಾಡಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತರ ಮುಂದೆಯೇ ಭಗವ ಧ್ವಜವನ್ನ ಕೆಳಗೆ ಇಳಿಸಲಾಗಿದ್ದು ಕೆಲವು ಕಾರ್ಯಕರ್ತರು ಪೊಲೀಸರನ್ನೇ ಪ್ರಶ್ನೆ ಮಾಡಿದ್ರು. ಧ್ವಜ ಇಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಡಿವೈಡರ್ ಮೇಲಿದ್ದ ಪೈಪ್ಗಳನ್ನೆಲ್ಲ ಕಿತ್ತೆಸೆದ್ರು. ಚಿತ್ತಾಪುರದಲ್ಲಿ ಭಗವದ್ ಧ್ವಜ ಕೆಳಗಿಳಿಸಿದ್ದಕ್ಕೆ ಹೈಡ್ರಾಮಾ. ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಭಗವದ್ ಧ್ವಜವನ್ನು ತೆರವು ಮಾಡಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಕೆಲಕಾಲ ಹೈಡ್ರಾಮಾ ಮಾಡಿದ್ರು. ರಸ್ತೆ ಮಧ್ಯೆ ಬೆಂಕಿ ಹಚ್ಚಿ ರಸ್ತೆಯ ಡಿವೈಡರ್ನೆಲ್ಲ ಹಾಳು ಮಾಡಿದ್ರು. ಪೊಲೀಸರಿಗೆ ಧಿಕ್ಕಾರ ಕೂಗುತ್ತಾ ಡಿವೈಡರ್ ಮೇಲೆ ಇದ್ದಂಥ ಪೈಪ್ಗಳನ್ನು ಧ್ವಂಸ ಮಾಡುವ ಕೆಲಸ ಮಾಡಿದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು ಕಬ್ಬಿಣದ ಪೈಪ್ಗಳನ್ನೆಲ್ಲ ಹೇಗೆ ಹೊಡೆದು ಕಿತ್ತು ಹಾಕಿದ್ದಾರೆ ಅಂತ. ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡೋದಕ್ಕೆ ಈ ರೀತಿ ಬ್ಯಾರಿಕೇಡ್ ಹಾಕಿದ್ದಾರೆ ಅಂತ ಅದನ್ನೂ ತೆರವು ಮಾಡಿದ್ರು. ಇನ್ನು ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಂಡಿದ್ದು ಭಗವದ್ ಧ್ವಜ ಮಾತ್ರ ಅಲ್ಲ, ಆ ಸರ್ಕಲ್ನಲ್ಲಿ ಹಾಕಿದ್ದ ಕೇಸರಿ ಪೇಪರ್ ಹಾರಗಳನ್ನು ಕಿತ್ತು ಬಿಸಾಕಿದ್ರು. ಆರ್ಎಸ್ಎಸ್ ಕಾರ್ಯಕರ್ತರು ಪೊಲೀಸರು ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರೂ ಸಹ ಪೊಲೀಸರು ತಲೆ ಕೆಡಿಸಿಕೊಳ್ಳದೆ ತಾವು ಮಾಡಬೇಕಾಗಿರುವುದನ್ನು ಮಾಡಿದ್ರು. ದೃಶ್ಯಗಳಲ್ಲಿ ನೋಡಬಹುದು ಸುಮಾರು 7-8 ಮಂದಿ ಪೊಲೀಸರು ಸ್ಥಳದಲ್ಲಿ ಜಮಾಯಿಸಿದ್ದು ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಘಟನೆಯನ್ನೆಲ್ಲ ವಿಡಿಯೋ ಸಹ ಮಾಡಿಕೊಂಡ್ರು. ಭಗವದ್ ಧ್ವಜದ ನಂತರ ಕೇಸರಿ ಹಾರಗಳನ್ನು ತೆರವು ಮಾಡ್ತಾ ಇರುವುದಕ್ಕೆ ಅಲ್ಲಿದ್ದ ಹಿಂದೂ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ತುಂಬಾ ಅತಿರೇಕದ ವರ್ತನೆ ಮಾಡ್ತಾ ಇದ್ದಾರೆ, ತಾಲೂಕು ಆಡಳಿತಕ್ಕೆ ಧಿಕ್ಕಾರ, ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆಗಳನ್ನು ಕೂಗಿದ್ರು. ನಂತರ ಭಾರತ ಮಾತಾ ಕಿ ಜೈ ಅನ್ನೋ ಘೋಷಣೆಗಳು ಮೊಳಗಿದ್ವು. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿದ್ರೆ ಮತ್ತೊಂದು ಕಡೆ ಆರ್ಎಸ್ಎಸ್ ಅವರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲು ತೀರ್ಮಾನಿಸಿದೆ. ದೊಡ್ಡ ಮಟ್ಟದಲ್ಲಿ ಪಥಸಂಚಲನ ಮಾಡಿ ಪ್ರಿಯಾಂಕ್ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ತೀರ್ಮಾನಿಸಿದೆ. ಅದಕ್ಕೆ ಈಗ ಪೊಲೀಸರು ಅನುಮತಿ ಇಲ್ಲದೆ ಕಾರ್ಯಕ್ರಮ ಮಾಡುವಂತೆ ಇಲ್ಲ ಅಂತ ಹೇಳಿ ಆರ್ಎಸ್ಎಸ್ ಧ್ವಜವನ್ನೇ ಕೆಳಗಿಳಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿದ್ದಕ್ಕೆ ಧ್ವಜ ತೆರವು ಮಾಡಿದ್ದಾರೆ ಅಂತ ಆರ್ಎಸ್ಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಅನುಮತಿ ತೆಗೆದುಕೊಂಡು ಮಾಡಿಕೊಳ್ಳಿ ಎಂದ ಜೂನಿಯರ್ ಖರ್ಗೆ. ನಾವು ಯಾರನ್ನು ಟಾರ್ಗೆಟ್ ಮಾಡಿಲ್ಲ ಎಂದ ಸಿಎಂ ಸಿದ್ದು.
ಭಗವಧ್ವಜ ಕೆಳಗಿಳಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಪವರ್ ತೋರಿಸಲು ಮುಂದಾಗ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಿಯಾಂಕ್ ಹೇಳಿದಂತೆ ಮಾಡಿದ ಅಧಿಕಾರಿಗಳು, ಪೊಲೀಸರ ವಿರುದ್ಧವೂ ಆರ್ಎಸ್ಎಸ್ನ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆಯೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರವನ್ನ ಖರ್ಗೆ ಬಳಿ ಕೇಳಿದ್ರೆ ಅವರು ಅನುಮತಿಯನ್ನೇ ಪಡೆದುಕೊಂಡಿಲ್ಲ, ಅದಕ್ಕೆ ಪೊಲೀಸರು ಧ್ವಜವನ್ನ ತೆಗೆದಿದ್ದಾರೆ. ಆರ್ಎಸ್ಎಸ್ ಬಾವುಟ ಏನ್ ರಾಷ್ಟ್ರಧ್ವಜನ, ಅದನ್ನ ತೆಗೆದ್ರೆ ತಪ್ಪೇನು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಈಗ ಇವರು ಪಥಸಂಚಲನೆಗೆ ಏನು ನನಗೆ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ. ಇನ್ನ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇವರಿಗೆ ಅಲರ್ಜಿ, ಇವರಿಗೆ ಅನುಮತಿ ಕೇಳಿಲ್ಲ, ಮಾಹಿತಿಯನ್ನ ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಅನುಮತಿ ಕೇಳ್ರಪ್ಪ, ಅನುಮತಿ ಕೇಳಿ. ನಾವು ಇಂಥ ಸಂಘಟನೆಯಿಂದ ಇರೋದು, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಜನ ಸೇರ್ತಾ ಇದೀವಿ, ಇದು ನಮ್ಮ ಉದ್ದೇಶ ಇದು ಇದೆ, ಶಾಂತಿಯುತವಾಗಿ ಮಾಡ್ತೀವಿ, ಈ ಏನಾದರೂ ಹೆಚ್ಚ ಕಮ್ಮಿ ಆದ್ರೆ ಈ 10 ಜನ ಜವಾಬ್ದಾರಿ ಇದ್ದಾರೆ. ಕೇಳತ್ತಪ್ಪ ಸರ್, ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಏನ್ RSS ಫ್ಲಾಗ್ ಏನ್ ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗ ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಗುಬ್ಬೆ ಕುಡಿಸ್ತಾರಾ? ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಈ ವಿಚಾರದಲ್ಲಿ ಫುಲ್ ಕ್ಲಾರಿಟಿಯಲ್ಲಿದ್ದಾರೆ. ಆರ್ಎಸ್ಎಸ್ ಒಂದೇ ಅಲ್ಲ, ಯಾರೇ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಅನುಮತಿ ತೆಗೆದುಕೊಳ್ಳಬೇಕು. ಅನುಮತಿ ತೆಗೆದುಕೊಂಡು ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಭಗವಧ್ವಜ ತೆರವು ಮಾಡಿರೋ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳಿದುಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರು. ನೋಡಪ್ಪ, ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ ಪರ್ಮಿಷನ್ ಇದು ಹಿಂದೆನೆ ಮಾಡಿತ್ತು. ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು, ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ ವಿರೋಧನ? ನಾವೀಗ ಟಾರ್ಗೆಟ್ RSS ಅಂತ ಅನ್ಕೊಂಡಿದ್ದಾರೆ. ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಸರ್ಕಾರ ಕ್ಯಾಬಿನೆಟ್ನಲ್ಲಿ ಆದ ನಿರ್ಣಯದಿಂದ ಹಿಂದೆ ಸರಿಯಬಾರದು ಅಂತ ನಿರ್ಧರಿಸಿದಂತಿದೆ. ಅದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಸಹ ಹೊಸ ನಿಯಮಗಳನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡೋಕಂತೂ ಆಗಲಿಲ್ಲ, ತಮಿಳುನಾಡು ರೀತಿ ನಿರ್ಬಂಧ ಮಾಡೋದಕ್ಕೂ ಆಗಲಿಲ್ಲ. ಕೊನೆ ಪಕ್ಷ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅನುಮತಿ ಆದರೂ ಪಡೆಯಲಿ ಅಂತ ಸರ್ಕಾರ ಈ ಹೊಸ ರೂಲ್ಸ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಸಹ ಇದು ಆರ್ಎಸ್ಎಸ್ಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ಗೆ ಬೆದರಿಕೆ ಹಾಕಿದ ಬಿಜೆಪಿ ನಾಯಕ. ಬೆದರಿಕೆ ಹಾಕಿದವರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮತ್ತೊಂದು ದೂರು. ಪ್ರಿಯಾಂಕ್ ಖರ್ಗೆ ಯಾರ್ಯಾರೋ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ. ನಿಮ್ಮನ್ನ ಸಾಯಿಸಿಬಿಡ್ತೀವಿ ಅಂತ ಅಶ್ಲೀಲ ಪದಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆದರಿಕೆ ಮಾಡಿದ ಒಬ್ಬ ವ್ಯಕ್ತಿಯನ್ನ ಮಹಾರಾಷ್ಟ್ರದಲ್ಲಿ ಬಂಧಿಸಲಾಗಿದೆ. ಒಬ್ಬನ ಬಂಧನದ ನಂತರವೂ ಪ್ರಿಯಾಂಕ್ಗೆ ಬೆದರಿಕೆ ಕರೆಗಳು ಬರೋದು ನಿಂತಿಲ್ಲವಂತೆ. ಆರ್ಎಸ್ಎಸ್ ಕಾರ್ಯಕರ್ತರು ಬೆದರಿಕೆ ಹಾಕಿದ್ರೆ ಪರವಾಗಿಲ್ಲ, ಬಿಜೆಪಿ ನಾಯಕರು ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೊನ್ನೆ ಬಿಜೆಪಿಯ ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ, ಈಗ ಬರೇ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ, ಇವರೆಲ್ಲ ಕಟ್ಟರ್ಪಂಥಿಗಳಿರ್ತಾರೆ, RSS ಅವರು ದೇಶಭಕ್ತರು, ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ. ಈಗ DG ಕಂಪ್ಲೇಂಟ್ ಕೊಡ್ತೀನಿ ನಾನು. ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡ್ಬೇಕಾ? ಈಗ ಎಸ್, ಈ ಹಿಂದೆ ಆರ್ಎಸ್ಎಸ್ ಕಾರ್ಯಕರ್ತರೊಬ್ಬರು ಪ್ರಿಯಾಂಕ್ಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅದನ್ನು ರೆಕಾರ್ಡ್ ಮಾಡಿಕೊಂಡಿದ್ದ ಸಚಿವರು ದೂರು ಕೊಟ್ಟಿದ್ರು. ಅದರಂತೆ ಮಹಾರಾಷ್ಟ್ರದಲ್ಲಿದ್ದ ವ್ಯಕ್ತಿಯನ್ನು ಬಂಧಿಸಲಾಗಿತ್ತು. ಈಗ ತಮ್ಮ ಕ್ಷೇತ್ರದಲ್ಲಿ ಇರೋ ಬಿಜೆಪಿ ನಾಯಕರು ಒಬ್ಬರು ಪ್ರಿಯಾಂಕ್ ಖರ್ಗೆ ಮೇಲೆ ಹಲ್ಲೆ ಮಾಡಿ ಅನ್ನೋ ರೀತಿ ಆರ್ಎಸ್ಎಸ್ ಕಾರ್ಯಕರ್ತರನ್ನ ಪ್ರೇರೇಪಿಸಿದ್ದಾರೆ. ಆ ವಿಡಿಯೋವನ್ನ ಪ್ರಿಯಾಂಕ್ ಈಗ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರೀಯ ಸ್ವಯಂ ಸೇವಕ್ಗೆ ತಾವು ಕ್ಷಮೆ ಕೇಳಬೇಕು. ಕೇಳಲಿಲ್ಲಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ, ಇವತ್ತು ಖಾಲಿ ನಿಮಗೆ ಫೋನ್ ಕರೆಗಳಿಂದ ಏನು ಬೈತಾ ಇದ್ದಾರೆ, ಮುಂಬರುವ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆಗೂ ಬರಬಹುದು. RSS ದವರು ಭಾಳ ಕಟ್ಟರ್ಪಂಥಿ ಇರ್ತಾರೆ, RSS ದವರು ಭಾಳ ಸ್ವಾಭಿಮಾನಿ ದೇಶಭಕ್ತಿದವರು ಇರ್ತಾರೆ. ಅವರು ತಮ್ಮ ಮಕ್ಕಳೇ ಖಾಲಿ ರೊಕ್ಕ ಗಳಿಸೋಕ್ಕೆ, ಪರಿಹಾರ ಬೆಳೆಸೋಕ್ಕೆ ಯಾರ್ದು ಪರಿವಾರದ ಗುಲಾಮಗಿರಿ ಮಾಡೋರು RSS ಅವ್ರದವರು ಅಲ್ಲ. ಚಿತ್ತಾಪುರದ ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಠೋಡ್ ಚುನಾವಣೆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿ ಸುದ್ದಿಯಾಗಿದ್ರು. ಈಗ ಮತ್ತೊಮ್ಮೆ ಅವರ ಹೇಳಿಕೆ ಸದ್ದು ಮಾಡ್ತಾ ಇದೆ.
ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದ ಮಣಿಕಂಠ ರಾಥೋಡ್, ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ನ ಕ್ಷಮೆ ಕೇಳಬೇಕು, ಇಲ್ಲವಾದ್ರೆ ಅವರು ಮನೆಗೆ ಹುಡುಕಿಕೊಂಡು ಬಂದು ಹೊಡಿತಾರೆ, ಏನಾದರೂ ಮಾಡಿಬಿಡ್ತಾರೆ ಅಂತ ಪರೋಕ್ಷವಾಗಿ ಕಾರ್ಯಕರ್ತರನ್ನ ರೊಚ್ಚಿಗೆಬ್ಬಿಸಿದ್ರು. ಈಗ ಅದರ ಬಗ್ಗೆಯೂ ಪ್ರಿಯಾಂಕ್ ದೂರು ಕೊಟ್ಟಿದ್ದಾರೆ. ಸದ್ಯ ಪ್ರಿಯಾಂಕ್ ಮತ್ತು ಆರ್ಎಸ್ಎಸ್ ನಡುವೆ ನಡೀತಾ ಇರೋ ಯುದ್ಧದಲ್ಲಿ ಕೈ ನಾಯಕರು ಪ್ರಿಯಾಂಕ್ ಪರವಾಗಿ ನಿಂತಿದ್ರೆ ಬಿಜೆಪಿ ನಾಯಕರು ಆರ್ಎಸ್ಎಸ್ ಪರವಾಗಿ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರೂ ಆರ್ಎಸ್ಎಸ್ ನಾಯಕರು ಯಾರು ನೇರವಾಗಿ ಪ್ರಿಯಾಂಕ್ ವಿರುದ್ಧ ಮಾತಾಡ್ತಾ ಇಲ್ಲ. ಆದರೆ ಬಿಜೆಪಿ ನಾಯಕರೇ ಆರ್ಎಸ್ಎಸ್ ಪರವಾಗಿ ಪ್ರಿಯಾಂಕ್ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಆರ್ಎಸ್ಎಸ್ ಅನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. RSSಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರ 70% ಈಗಾಗಲೇ ಖಾಸಗಿಯ ಮೈದಾನದಲ್ಲಿ ಇವರು ಚಟುವಟಿಕೆ ನಡೆಸಿದೆ. ಇನ್ನು 30 ಅಷ್ಟೇ. ಅವು ಕೂಡ ಬರುವಂಥ ದಿನಗಳಲ್ಲಿ ಸರ್ಕಾರದ ಯಾವುದೇ ರೀತಿಯ ಅವಲಂಬಿತವಾಗಿರುವಂಥದ್ದನ್ನು ಮಾಡೋಕ್ಕೆ ಸಾಧ್ಯತೆ ಇದೆ. RSSಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. RSS ಸಿದ್ಧಾಂತಕ್ಕೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಸಿದ್ಧಾಂತವೇ RSS ಸಿದ್ಧಾಂತ. ಜೂನಿಯರ್ ಖರ್ಗೆ ಪರವಾಗಿ ಬೀದರ್ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ. ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಯತ್ನ, ಭಾರೀ ಹೈಡ್ರಾಮಾ. ಆರ್ಎಸ್ಎಸ್ಗೆ ನಿರ್ಬಂಧ ಅಂತ ಆರ್ಎಸ್ಎಸ್ನವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಇತ್ತ ಕಾಂಗ್ರೆಸ್ನವರು ಪ್ರಿಯಾಂಕ್ ಪರವಾಗಿ ಬೀದಿಗೆ ಇಳಿತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದನ್ನು ಖಂಡಿಸಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. 50ಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆರ್ಎಸ್ಎಸ್ ಕಚೇರಿಗೆ ನುಗ್ಗಲು ಯತ್ನಿಸಿದ್ದು, ಈ ವೇಳೆ ಗದ್ದಲ ಗಲಾಟೆ ನಡೆದಿದ್ದು ಕೈ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರೋ ಕೇಶವ ಕುಂಜದ ಎದುರು ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನೆ ನಂತರ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ನಡೆಯಿತು. ಆದರೆ ಕಚೇರಿಗೆ ತೆರಳುವ ಮಾರ್ಗ ಬಂದ್ ಮಾಡಿದ ಖಾಕಿ ಪ್ರತಿಭಟನಾಕಾರರನ್ನ ತಡೆದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ನೂಕು ನುಗ್ಗಲು ನಡೆಯಿತು. ಕೊನೆಗೆ ಮಾರ್ಗ ಮಧ್ಯದಲ್ಲಿ ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡರು. ಅದೇ ರೀತಿ ಸಚಿವ ಪ್ರಿಯಾಂಕ್ ಖರ್ಗೆ ಪರ ಬೀದರ್ನಲ್ಲೂ ಪ್ರತಿಭಟನೆ ನಡೆದಿದೆ. ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಖರ್ಗೆ ಬೆಂಬಲಿಗರಿಂದ ಪ್ರೊಟೆಸ್ಟ್ ಆಗಿದ್ದು, ಖರ್ಗೆ ವಿರುದ್ಧ ಕಣ್ಣೆತ್ತಿ ಮಾತನಾಡಿದ್ರೆ ಅವರ ಕಣ್ಣು ಕಿತ್ತು ಗೋಲಿ ಆಡ್ತೇವೆ ಅಂತ ನಗರಸಭೆ ಅಧ್ಯಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ದೇಶದಲ್ಲಿ ಏನು ಮಾಡ್ತಾ ಇದೆ ನಮಗೆ ಗೊತ್ತು. ಈ ಬಗ್ಗೆ ನಾಯಕರು ವಿವರಣೆ ನೀಡುತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಬರ್ತಿದೆ. ಅವರ ಪರ ನಾವಿದ್ದೇವೆ. ಅವರನ್ನ ಏನಾದರೂ ಮಾಡಿದ್ರೆ ನಾವು ನಿಮ್ಮನ್ನ ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಆರ್ಎಸ್ಎಸ್ ಪಥಸಂಚಲನ. ಸಿಡಿದೇಳ್ತಾ ಇದ್ದ ಬಿಜೆಪಿಗೆ ಸೈಲೆಂಟ್ ಆಗಿರಿ ಎಂದ್ರ ಆರ್ಎಸ್ಎಸ್. ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಕೊಟ್ಟ ಸೂಚನೆ ಏನು? ಸಂಘದ ನಡೆ ಏನು? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ಸಂಘಟನೆ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ರು, ಸರ್ಕಾರಿ ಸ್ಥಳಗಳಲ್ಲಿ ಪರ್ಮಿಷನ್ ಕೊಡಲ್ಲ ಅಂತ ಇದ್ರು, ಆರ್ಎಸ್ಎಸ್ ಮಾತ್ರ ಏನೂ ಮಾತಾಡ್ತಾ ಇಲ್ಲ. ಆರ್ಎಸ್ಎಸ್ ಜಾಗದಲ್ಲಿ ಬಿಜೆಪಿ ನಾಯಕರು ಆಹಾ ಓಹೋ ಅಂತ ಇದ್ದಾರೆ. ಅದಕ್ಕೆ ಈಗ ಆರ್ಎಸ್ಎಸ್ ನಮಗೆ ಇಲ್ಲದ ಉತ್ಸಾಹ ನಿಮಗೆ ಯಾಕೆ ಅಂತ ಹೇಳಿದೆಯಂತೆ. ಬಿಜೆಪಿ ನಾಯಕರಿಗೆ ಬಾಯಿ ಮುಚ್ಕೊಂಡಿರಿ, ಏನೇ ಆದರೂ ನಾವೇ ನೋಡ್ಕೋತೀವಿ ಅಂತ ಹೇಳಿದೆಯಂತೆ. ಆರ್ಎಸ್ಎಸ್ ಒಂದು ಪಕ್ಷವನ್ನೇ ಕಂಟ್ರೋಲ್ ಮಾಡುತ್ತೆ, ಅಂಥದ್ರಲ್ಲಿ ಒಬ್ಬ ಪ್ರಿಯಾಂಕ್ ಖರ್ಗೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರಿಂದ ಆಗೋದಿಲ್ವಾ? ಅದಕ್ಕೆ ನಾವೇ ನೋಡ್ಕೊಳ್ತೀವಿ, ನೀವು ಸುಮ್ಮನೆ ಇರಿ ಅಂತ ಹೇಳಿದ್ದಾರಂತೆ. ಈಗಾಗಲೇ ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಆರ್ಎಸ್ಎಸ್ ಪಥ ಸಂಚಲನ ನಡೀತಾ ಇದೆ. ಅದನ್ನೇ ಈಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲು ಆರ್ಎಸ್ಎಸ್ ತೀರ್ಮಾನಿಸಿದ್ದು, ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಮೆರವಣಿಗೆ ಮಾಡ್ತಾ ಇದೆ. ತುಮಕೂರು, ಚಿಕ್ಕಬಳ್ಳಾಪುರದಲ್ಲೂ ಪಥ ಸಂಚಲನ ನಡೆದಿದೆ. ಇದೇ ರೀತಿ ಎಲ್ಲವನ್ನೂ ನಾವೇ ನಿಭಾಯಿಸ್ತೀವಿ, ನೀವೇನೂ ಮಾತಾಡೋದು ಬೇಡ ಅಂತ ಆರ್ಎಸ್ಎಸ್ ಬಿಜೆಪಿಗೆ ಸಂದೇಶ ಕೊಟ್ಟಿದೆಯಂತೆ. ಬಿಜೆಪಿ ನಾಯಕರು ಪಕ್ಷದ ಕೆಲಸವನ್ನ ಮಾತ್ರ ಮಾಡಿ, ಎಂದೂ ಆರ್ಎಸ್ಎಸ್ ವಕ್ತಾರರಂತೆ ವರ್ತಿಸಬೇಡಿ. ನಿಮಗೆ ಸಂಘದ ವಕ್ತಾರಿಕೆ ಮಾಡಲು ಸೂಚಿಸಿದ್ದು ಯಾರು? ಸರ್ಕಾರದ ನಿರ್ಧಾರವನ್ನ ಸಂಘ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಆರ್ಎಸ್ಎಸ್ ಎಲ್ಲವನ್ನೂ ಸಮರ್ಥವಾಗಿಯೇ ಎದುರಿಸುತ್ತದೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ವಿಚಾರಕ್ಕೆ ಯಾರೂ ಸಹ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಆರ್ಎಸ್ಎಸ್ ಬಿಜೆಪಿಗೆ ಸಂದೇಶವನ್ನ ಕೊಟ್ಟಿದೆಯಂತೆ. ಆರ್ಎಸ್ಎಸ್ಗೆ ಯಾವಾಗ ಏನು ಮಾಡಬೇಕು, ಹೇಗೆ ಎಲ್ಲವನ್ನ ನಿಭಾಯಿಸಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ.
ಅದಕ್ಕೆ ಬಿಜೆಪಿಗೆ ನೀವು ಸೈಲೆಂಟ್ ಆಗಿರಿ ಅಂತ ಹೇಳಿದೆ. ಸದ್ಯ ಆರ್ಎಸ್ಎಸ್ ನಾಯಕರು ಯಾವುದೇ ಪ್ರತಿಕ್ರಿಯೆ ಕೊಡದೆ ಸುಮ್ಮನಾಗಿದ್ದಾರೆ. ಆದರೆ ಮಾಡಬೇಕಾದದನ್ನೆಲ್ಲ ಸೈಲೆಂಟ್ ಆಗೇ ಮಾಡ್ತಾ ಇದ್ದಾರಂತೆ. ಮೋಹನ್ ಭಾಗವತ್ ಶೀಘ್ರವೇ ಬೆಂಗಳೂರಿಗೆ ಬರಲು ತೀರ್ಮಾನ ಆಗಿದೆಯಂತೆ. ನವೆಂಬರ್ ಮೊದಲ ವಾರದಲ್ಲಿ ಬೆಂಗಳೂರಿಗೆ ಆರ್ಎಸ್ಎಸ್ ಸಂಘ ಚಾಲಕ ಮೋಹನ್ ಭಾಗವತ್ ಎಂಟ್ರಿ ಕೊಡಲಿದ್ದಾರೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರಂತೆ. ಮತ್ತೊಂದು ಕಡೆ ಆರ್ಎಸ್ಎಸ್ ಕುರಿತು ರಾಜ್ಯದಾದ್ಯಂತ ಬಿಸಿ ಬಿಸಿ ಚರ್ಚೆ ನಡೀತಾ ಇರುವಾಗಲೇ ತುಮಕೂರು ನಗರದಲ್ಲಿಂದು ಬೃಹತ್ ಸಂಖ್ಯೆಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆದಿದೆ. ತುಮಕೂರು ನಗರ ಮತ್ತು ತುಮಕೂರು ಗ್ರಾಮಾಂತರದ ಆರ್ಎಸ್ಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಆರ್ಎಸ್ಎಸ್ ಪಥ ಸಂಚಲನ ನಡೆಯಲಿದೆಯಂತೆ. ಒಂದು ಕಡೆ ಆರ್ಎಸ್ಎಸ್ ಕಾಂಗ್ರೆಸ್ ರೂಲ್ಸ್ಗೆ ಸೆಡ್ಡು ಹೊಡೆದು ಪಥ ಸಂಚಲನಗಳನ್ನು ಮಾಡ್ತಾ ಇದ್ರೆ, ಕಾಂಗ್ರೆಸ್ ಸಹ ಆರ್ಎಸ್ಎಸ್ ಮಟ್ಟ ಹಾಕಲು ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋ ಸರ್ಕಾರಿ ನೌಕರರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸರ್ಕಾರಿ ನೌಕರರು ಯಾವುದೇ ಪಕ್ಷದ ಸದಸ್ಯನಾಗಿರುವುದಿಲ್ಲ, ಆಗುವಂತೆಯೂ ಇಲ್ಲವಂತೆ. ಆದರೂ ಕೆಲವರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗ್ತಿದ್ದಾರೆ. ಕೆಲ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ನೌಕರರು ದೇಣಿಗೆ ನೀಡುತ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಎಂದು ಸಿಎಂಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು, ಅದರಂತೆ ಈಗ ಗಣವೇಶ ಧರಿಸಿ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದ ಆರೋಪದಲ್ಲಿ ರಾಯಚೂರು ಜಿಲ್ಲೆ ಸಿರಿವಾರ ಪಿಡಿಒ ಪ್ರವೀಣ್ ಕುಮಾರ್ನನ್ನ ಅಮಾನತು ಮಾಡಲಾಗಿದೆ. ಒಂದು ಕಡೆ ಆರ್ಎಸ್ಎಸ್ ಪಥ ಸಂಚಲನ ಮಾಡ್ತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ ಆರ್ಎಸ್ಎಸ್ ವಿರುದ್ಧ ಹೊಸ ಕಾನೂನುಗಳನ್ನು ತರ್ತಾ ಇದೆ. ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ತಾ ಇದೆ. ಇದರಿಂದ ಆರ್ಎಸ್ಎಸ್ ಕಾಂಗ್ರೆಸ್ ನಡುವಿನ ಯುದ್ಧ ಮುಗಿಯದ ಯುದ್ಧದಂತೆ ಆಗಿದೆ.